ಜೀವನದಲ್ಲಿ ಸಮಸ್ಯೆಗಳಂತೂ ಬಂದೇ ಬರುತ್ತೆ, ಆದರೆ ಧೈರ್ಯ ಹೊಂದಿದ್ರೆ ದಾರಿ ಕೂಡ ಸಿಕ್ಕೇ ಸಿಗುತ್ತೆ. ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಟು ಅನದರ್ ಡೈಲಿ ವ್ಲಾಗ್ ಆಫ್ ಲೈಫ್ ಸ್ಟೈಲ್ ವಿತ್ ರಮ್ಯಾ. ಮದುವೆ ಎಲ್ಲ ಮುಗಿಸ್ಕೊಂಡು ಅಮ್ಮನ ಮನೆಗೆ ಬಂದಿದ್ದೆ. ಸಿಂಶಕ್ಕೆ ಹೋಗಬೇಕಾಗಿತ್ತು, ನಮ್ಮ ದೊಡ್ಡಮ್ಮವ್ರು ಕರೆದಿದ್ರು. ಸೊ ಈ ಮದುವೆ ಓಡಾಟ, ಟ್ರಾವೆಲಿಂಗ್ ಇದು ಎಲ್ಲದರಿಂದ ಫುಲ್ ಮೈಕೈ ನೋವು, ಜ್ವರ ಬಂದಂಗೆ ಆಗೋಗಿತ್ತು. ಇವತ್ತಂತೂ ಎದ್ದೇಳೋಕ್ಕೆ ಆಗಲಿಲ್ಲ, ಅಷ್ಟು ಟಯರ್ಡ್ನೆಸ್ಸು. ಆದರೂ ಅಮ್ಮ ಫ್ರೆಶ್ ಅಪ್ ಆಗಿ ತಿಂಡಿ ತಿಂದ್ಕೊಂಡಾದರೂ ಮಲ್ಕೋ, ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳಿದ್ರು. ಸೊ ಎದ್ದು ಫ್ರೆಶ್ ಅಪ್ ಆಗಿ ಸ್ವಲ್ಪ ಸ್ಕಿನ್ ಕೇರ್ ಕೂಡ ಮಾಡಿಕೊಂಡೆ. ಸ್ಕಿನ್ ಎಲ್ಲ ಫುಲ್ ಡ್ರೈ ಆಗಿಬಿಟ್ಟಿತ್ತು. ನಾನೀಗ ಯೂಸ್ ಮಾಡ್ತಿರೋ ಸೀರಮ್ ನಾನು ಕಂಟಿನ್ಯೂಸ್ ಆಗಿ 1 ಮಂತಿಂದ ಯೂಸ್ ಮಾಡ್ತಾಯಿದ್ದೀನಿ. ರಿಸಲ್ಟ್ ಮಾತ್ರ ಅಲ್ಟಿಮೇಟ್ ಅಂತಲೇ ಹೇಳಬೇಕು. ಸೊ ಈ ಪ್ರಾಡಕ್ಟ್ ಬಗ್ಗೆ ವಿಡಿಯೋ ನಾನು ಮಾಡಿ ಹಾಕಬೇಕು, ಬಟ್ ರಿಸಲ್ಟ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾಯಿದ್ದೆ. ಖಂಡಿತ ಒಂದು ವಿಡಿಯೋ ಅಪ್ಲೋಡ್ ಮಾಡೇ ಮಾಡ್ತೀನಿ. ಸೊ ಫ್ರೆಶ್ ಅಪ್ ಎಲ್ಲ ಆದಮೇಲೆ ಏನೋ ಒಂಥರ ನೆಮ್ಮದಿ ಅಂತ ಅನ್ನಿಸ್ತು. ಅಮ್ಮ ಬಿಸಿ ಬಿಸಿ ಉದ್ನಿಟ್ಟು ಮಾಡಿದರು, ಚೆನ್ನಾಗಿ ಬ್ಯಾಟಿಂಗ್ ಮಾಡಿದೆ. ತಿರ್ಗಾ ಹೋಗಿ ಟ್ಯಾಬ್ಲೆಟ್ ಹಾಕ್ಕೊಂಡು ಮಲಗಿಬಿಟ್ಟೆ. ಸೊ 1-2-3 ಅವರ್ಸ್ ಮಲ್ಕೊಂಡಿದ್ದೆ. ಅಮ್ಮ ತಿರ್ಗಾ ಮಧ್ಯಾಹ್ನ ಊಟಕ್ಕೆ ಅಂತ ಎದ್ದೇಳಿಸಿದ್ರು. ಊಟಕ್ಕೆ ನನ್ನ ಫೇವ್ರೆಟ್ ಸೊಪ್ಪು ಬಸ್ಸಾರು ಮಾಡಿದರು. ಊಟ ತಿಂದ್ಕೊಂಡು ಹಂಗೆ ಸ್ವಲ್ಪ ಟೈಮ್ ಪಾಸ್ ಮಾಡಿದೆ ಸಂಜೆವರೆಗೂ. ಸೊ ಸಂಜೆ ತಲೆ ನೋತಿತ್ತು ಅಂತ ಬಿಸಿ ಬಿಸಿ ಕಾಫಿ ಮತ್ತು ರಸ್ಕ್ ತಿಂದೆ. ಸ್ವಲ್ಪ ರಿಲ್ಯಾಕ್ಸ್ಡ್ ಅಂತ ಅನ್ನಿಸ್ತು. ಆಮೇಲೆ ನಮ್ಮ ಅಕ್ಕನ ಮಗಳು ಈವ್ನಿಂಗ್ ಚಾಟ್ಸ್ ಏನಾರ ತಿನ್ಕೊಂಬರೋಣ ಬಾಚಿಕ್ಕೆ ಅಂದ್ಲು. ಸೊ ಹೋಟೆಲ್ನಲ್ಲಿ ಚಾಟ್ಸ್ ತಿನ್ನೋಕ್ಕೆ ಅಂತ ಹೋದ್ವಿ. ಸೊ ಚಾಟ್ಸ್ ಎಲ್ಲ ಆರ್ಡ್ರ್ ಮಾಡಿಬಿಟ್ಟು ಆರ್ಡರ್ ಇಸ್ಕೊಳ್ಳೋದಕ್ಕೆ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಆಗ ಈ ಎತ್ತು ಬಂದಿತ್ತು ಆ ಹೋಟೆಲ್ ಹತ್ರ. ಸೊ ಆ ಹೋಟೆಲ್ ಅವ್ರು ಹೇಳ್ತಾಯಿದ್ರು, ಡೈಲಿ ಈ ಟೈಮ್ ಕರೆಕ್ಟಾಗೆ ಈ ಎತ್ತು ಬಂದ್ಬಿಡುತ್ತಂತೆ ಇಡ್ಲಿ ತಿನ್ನೋದಕ್ಕೆ ಅಂತ. ಓಕೆ, ಗ್ರೇಟ್ ಅಂತ ಅನ್ನಿಸ್ತು. ಸರಿ ಅಂತ ನಾವು ಏನೇನು ಆರ್ಡ್ರ್ ಮಾಡಿದ್ವಿ ಎಲ್ಲ ತಿಂದ್ಕೊಂಡು ಮನೆಗೆ ಬಂದ್ವಿ. ಸೊ ಇದಾಗಿತ್ತು ನನ್ನ ಡೈಲಿ ವ್ಲಾಗ್. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.